ಕ್ಯಾರೆಕ್ಟರ್ ಇರ್ಬೋದು. ಅಂದರೆ ಅಲ್ಲಿ ತೋರಿಸೋ ಚಾಯ್ಸಿಂಗ್ ಇಲ್ಲಿ ತೋರಿಸೋ ಚಾಯ್ಸಿಂಗ್ ಭಾಳ ವ್ಯತ್ಯಾಸ. ಐ ಥಿಂಕ್ ಲಾಟ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ಮ ಸೆಟ್ನ ತುಂಬ ಚೆನ್ನಾಗಿ ಗುಣ ಅಂತ ಆರ್ಟ್ ಡೈರೆಕ್ಟರ್ ಪುಟ್ ಅ ವೆರಿ ಬ್ಯೂಟಿಫುಲ್ ಸೆಟ್. ತುಂಬ ಅದ್ಭುತವಾಗಿ ಹಾಕಿದ್ದಾರೆ. ಆ್ಯಂಡ್ ಬಳ್ಳಾರಿ ಶೂಟ್ ಇರ್ಬೋದು, ಡಸ್ಟ್ ಇತ್ತು. ಬಟ್ ಡಸ್ಟ್ ಇದ್ರೂ ಆ ಸಿಚುವೇಶನ್ ಅಂತ ಬಂದಾಗ ನಮ್ಗೆ ಆ ಡಸ್ಟ್ನ ಫೀಲೇ ಆಗಿಲ್ಲ. ಆ್ಯಂಡ್ ಅದರ್ ಆ್ಯಕ್ಟರ್ ಗೋಪಾಲ್ ದೇಶಪಾಂಡೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ನಂಗೆ ಭಾಳ ಅದ್ಭುತವಾದ ಆ್ಯಕ್ಟರ್ ಅವರು. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್. ಐ ಥಿಂಕ್ ನೌ ಡೇಸ್ ಈ ಕ್ಯಾರೆಕ್ಟರ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡ್ತಾರೆ. ಅವ್ರ ಸೈಲೆನ್ಸ್, ಅವ್ರಿಗೂ ಒಂದು ಸೈಲೆನ್ಸ್ ಇದೆ. ಆ್ಯಂಡ್ ಮಿಡಲ್ ಆ ಗ್ಯಾಪ್ಸ್ನ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ನನಗೆ ಭಾಳ ಇಷ್ಟವಾದ. ಈಗ ಐ ವಾಂಟ್ ಟು ಮೆನ್ಷನ್ ದಟ್ ಅವ್ರ ಜೊತೆ. ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಪೇಷನ್ಸ್ ಕಳ್ಕೊತೀನಿ. ಬಟ್ ಗೀತಾ ಅವ್ರಿಗಂತೂ ಭಾಳ ಪೇಷನ್ಸ್ ಇದೆ ಅದ್ರ ಬಗ್ಗೆ. ಸಪೋರ್ಟ್, ಡೈರೆಕ್ಟರ್ ಸಪೋರ್ಟ್ ಅವರು. ನಾನು ಅಟ್ಲೀಸ್ಟ್ ರೇಗ್ತಾ ಇರ್ತೀನಿ, ಬಟ್ ಅವ್ರಿಗೆ ಸಪೋರ್ಟ್ ಗೀತಾ ಮೇಡಮ್. ಸೊ ಗೀತಾ ಅವ್ರು ಹೇಳಿದ್ಮೇಲೆ ನಾನು ಸುಮ್ಮನೆ ಏನು ಮಾಡೋಕ್ಕೆ ಸುಮ್ಮನೆ ಶಿವಣ್ಣ, ಈ ಮಫ್ತಿ ಸಿನಿಮಾದಲ್ಲಿ ಆದಂಥ ಅಂದರೆ ಭೈರತಿನ ರಡಗಲು ಅನ್ನೋ ಒಂದು ಪಾತ್ರ ಮಫ್ತಿ ಫಿಲ್ಮ್ ಆಗಿದ್ದು. ಒಂದು ಸಿನಿಮಾದಲ್ಲಿನ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡೋಕೆ ಹೊರಟಾಗ ಜನರು ಅದಕ್ಕೆ ಕನೆಕ್ಟ್ ಆಗುವಂಥ ರೀತಿ ಹಾಗೂ ಅದನ್ನು ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಎಮೋಷನಲ್ ಆಗಿ ಅದನ್ನು ಸ್ವೀಕರಿಸ್ತಾರೆ ಜನ. ಆಗಲೇ ಮಾತಾಡಿದ್ರಿ ನಿಮ್ಮ ಫ್ಯಾನ್ಸ್ ಬಗ್ಗೆ. ಈ ಕನ್ವಿಕ್ಷನ್ ಫ್ಯಾಕ್ಟರ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಿ, ಫ್ಯಾನ್ಸ್ ಮತ್ತೆ ಬಿಟ್ವೀನ್ ರಣಗಲ್ಲು? ಅಂದ್ರಣ್ಣ, ಈ ಮಫ್ತಿ ಫಿಲಮಲ್ಲಿ ಭೈರತಿ ರಣಗಲ್ಲು ಅಂತ ಪಾತ್ರ, ಆ ಪಾತ್ರದ ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ಈ ಭೈರತಿ ರಣಗಲ್ಲು ಅನ್ನುವಂತಹ ಒಂದು ಟೈಟಲ್ ಅನೌನ್ಸ್ ಆದಮೇಲೆ ಇವತ್ತು ಬಿಟ್ಟಂತ ಈ ಪೋಸ್ಟ್ರು, ಇದೆಲ್ಲದಕ್ಕೂ ಆಡಿಯನ್ಸ್ ಮತ್ತು ನಿಮ್ಮ ಮಧ್ಯೆ ಒಂದು ಕನ್ವಿಕ್ಷನ್ ಫ್ಯಾಕ್ಟ್ ಇದೆಯಲ್ಲ, ಅದನ್ನು ಹೇಗೆ ಡಿಫೈನ್ ಮಾಡ್ತೀನಿ? ಐ ಡೋಂಟ್ ನೋ. ವೆನ್ ಭೈರತಿ ಹೇಳಿದ್ರೆ ಆ ಕ್ಯಾರೆಕ್ಟರ್ ಬಂದಾಗ ಜನ the way they reacted, even I did not expect. ಅಂದರೆ ಸಡನ್ನಾಗಿ ಫ್ರಮ್ ದ ಮೀಡಿಯಾದಿಂದ ಇರ್ಬೋದು, ಪ್ರಿಂಟ್ ಇರ್ಬೋದು, ಇಲ್ಲ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು, ಅಪಾರ್ಟ್ ಫ್ರಮ್ ದಟ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ಹಾಗೂ ಅಭಿಮಾನಿಗಳಿರ್ಬೋದು. ನಾನು ನಮ್ಮ ಅಭಿಮಾನಿಗಳನ್ನ ಆಲ್ಮೋಸ್ಟ್ ಐ ಜಸ್ಟ್ ಟ್ರೀಟ್ ದಮ್ ಲೈಕ್ ಮೈ ಫ್ರೆಂಡ್ಸ್ ಓನ್ಲಿ. ಅವ್ರನ್ನ ನಾನು ಅಭಿಮಾನಿ ಅವರು ಅಂತ ಹೇಳೋದಕ್ಕಿಂತ ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ವೇ ದೇ ಲೈಕ್ ನನಗೆ ಆಶ್ಚರ್ಯ. ಇಲ್ಲಿ ಮಾತ್ರ ಅಲ್ಲ, ಈವನ್ ಅಲ್ಲಿ ಹೋದಾಗಲೂ, ಚೆನ್ನೈ ಹೋದಾಗಲೂ ಬಹಳ ಜನಗಳ ಬಗ್ಗೆ ಮಾತಾಡ್ತಾರೆ. ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೆಮ್. ಆಮೇಲೆ ದಟ್ ರೆಸ್ಪೆಕ್ಟ್. ಅವರು ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಾಗ ಅವ್ರಿಗೆ ಇಲ್ದೇ ಒಂದು ಪವರ್. ಸಮ್ ಫಿಲ್ಮ್ಸ್ ಆರ್ ಸಮ್ ಕ್ಯಾರೆಕ್ಟರ್ಸ್ ಆರ್ ದೇ ವೇರ್ ದೇ ಗೆಟ್ ಇಮಿಡಿಯೇಟ್ಲಿ. ಟಗರು, ಜೋಗಿಯ ಮಾದೇಶನ್ ಪಾತ್ರ ಇರ್ಬೋದು, ಇಲ್ಲ ಓಂ ಸತ್ಯ ಪಾತ್ರ ಇರ್ಬೋದು. ಸಮ್ ನೇಮ್ಸ್ ಆ್ಯಂಡ್ ಸಮ್ ಕ್ಯಾರೆಕ್ಟರ್ ಆ್ಯಂಡ್ ಮೈ ಫಸ್ಟ್ ನೇಮ್ ಆನಂದ್ ಇರ್ಬೋದು. ಎಲ್ಲ ದೇ ಗೆಟ್ ಕನೆಕ್ಟೆಡ್ ಇಮಿಡಿಯೇಟ್ಲಿ. ಸರ್ಟನ್ ಥಿಂಗ್ಸ್ ಆರ್ ದೇ ವೇ ದೇ ಗೆಟ್ ಕನೆಕ್ಟೆಡ್. ಇಂಟರ್ನಲ್ಲಿ ಗೊತ್ತಿಲ್ಲದೆ ಒಂದು ಭಾವನೆಗಳು ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಕೇಳಬೇಕಾದ್ರೆ ಗೀತಕ್ಕ